ಜೈ ಶ್ರೀರಾಮ್. ಎಲ್ಲರಿಗೂ ಉಡುಪಿ ಜನತೆ, ಈ ರಸ್ತೆ ಬಂದು ನಮ್ಮ ಕರಾವಳಿ ಬೈಪಾಸಿಂದ ಅಂಬಾಗಿಲು ಹೋಗೋ ರಸ್ತೆ, ಮಧ್ಯದಲ್ಲಿ ನಿಟ್ಟೂರು. ಆ ರಸ್ತೆಯಲ್ಲಿ ಸುಜುಕಿ ಶೋರೂಮಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಕಲರ್ ಪಾನಿಪುರಿ ಗಾಡಿ ಇದೆ ನೋಡಿ, ಸುಜುಕಿ ಶೋರೂಮು. ಇದು ಪಾನಿಪುರಿ ಅಂಗಡಿ. ಅಲ್ಲಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಪಾನಿಪುರಿ ಅಂಗಡಿ. ಅಲ್ಲಿ ಪಾನಿಪುರಿ ತಿನ್ನಬೇಕು ಅಂತ ಬಂದೆ, ಸ್ವಲ್ಪ ಮಳೆಯಲ್ಲಿ ನಿಂತಿದ್ದೆ, ಏನಾದ್ರು ತಿನ್ನಬೇಕು ಅಂತ ಬಂದೆ. ಬಂದಾಗ ಹೇಗೆ ಅವರು ಹೈಜಿನಿಕ್ಕಾಗಿ ಕೊಡ್ತಾ ಇದ್ದಾರೆ ಅಂದರೆ, ಅವನು ರಾಜಸ್ಥಾನದವನು. ಹೆಂಗೆ ಹೇಳ್ತಾನೆ ಅಂದರೆ, ಗರ್ವದಿಂದ ಹೇಳ್ತಾನೆ, ನಾನು ಕೊಡೋದೇ ಹೇಗೆ, ನಾನು ಮಾಡೋದೇ ಹೇಗೆ, ಎಲ್ಲ ಬಂದು ತಿಂತಾರೆ, ನಿಂದೇನು ಗಾಂಚಾಲಿ ಅಂತ ನನಗೆ ಕೇಳ್ತಾನೆ ಅವನು. ಹೆಂಗೆ ಪ್ಲೇಟನ್ನು ವಾಶ್ ಮಾಡ್ತಾರೆ ಅಂದರೆ, ಆ ಕೈ ತೊಳೆದಿರೋ ನೀರು, ಆ ನೀರಲ್ಲೇ ಪ್ಲೇಟ್ನ ವಾಶ್ ಮಾಡ್ತಾನೆ. ಒಂದು ಸೋಪ್ ಹಚ್ತಿಲ್ಲ. 5 ರೂಪಾಯಿ ಸೋಪು, 10 ರೂಪಾಯಿ ನಾರು. 5 ರೂಪಾಯಿ ಸೋಪು ನಾರು ತಂದು ಪ್ಲೇಟ್ನ ಕ್ಲೀನ್ ಮಾಡಿಕೊಡ್ತಿಲ್ಲ ಅವನು. ಯಾರಿಗೋ ಡೆಂಗು ಜ್ವರನೋ ಇನ್ನೊಂದು ಮತ್ತೊಂದು ಬೇರೊಂದು ಜ್ವರ ಇದ್ದವನು ಬಂದು ಆ ಸ್ಪೂನಲ್ಲಿ ತಿಂದು ಇವನು ನೀರಿಗೆ ಅಲ್ಲಾಡಿಸ್ಕೊಟ್ರೆ, ಅದು ನೀರು ಆ್ಯಕ್ಚುಲಿ ಯಾರೋ ತಿಂದು ಬಿಟ್ಟಿರೋ ನೀರು, ಕೈ ತೊಳೆದಿರೋ ನೀರು, ಆ ನೀರಲ್ಲಿ ಅಲ್ಲಾಡಿಸ್ಬಿಟ್ಟು ಕೊಡ್ತಾ ಇದ್ದಾನೆ. ಪ್ಲೇಟ್ ಮೇಲೆ ಕೊತ್ತಂಬರಿ ಸೊಪ್ಪು ಅಂಟ್ಕೊಂಡಿದೆ, ಈರುಳ್ಳಿ ಅಂಟ್ಕೊಂಡಿದೆ, ಗಲೀಜು. ಯಪ್ಪ, ಅಂಗಡಿ ಮುಂದೆನೇ ಆ ಥರ ಗಲೀಜಾಗಿ ಕೊಡ್ತಾ ಇದ್ದಾನೆ ಅಂದರೆ, ಇನ್ನು ಮನೇಲಿ ಇನ್ಯಾವ ಥರ ಗಲೀಜಿರ್ಬೋದು. ಈ ರಾಜಸ್ಥಾನಿಂದ ಸ್ವಲ್ಪ ನೋಡಿಕೊಂಡು ನೀವು ತಿನ್ನಬೇಕು. ಅಷ್ಟು ವರ್ಷ ಕೊಟ್ಟು ಅಷ್ಟು ಜನ ತಿಂತಾ ಇದ್ದಾರೆ. ಎಷ್ಟು ಅಸಹ್ಯ ಅನಿಸುತ್ತೆ ಅಂದರೆ ಹೇಳಬಾರ್ದು ಅದನ್ನು. ನೋಡಿ, ನನ್ನ ಲೆಕ್ಕಾಚಾರದಲ್ಲಿ ರಾಜಸ್ಥಾನದ ಹತ್ರ ತಿನ್ನಲೇಬಾರ್ದು. ಅವ್ರು ಮಾಡೋ ಫುಡ್ಡನ್ನೇ ತಿನ್ನಬಾರ್ದು. ಆ ಪಾನಿಪುರಿನ ಹಾಕೊಂಡು ಕಾಲಲ್ಲಿ ತುಳಿತಾರೆ, ಅದನ್ನೆಲ್ಲ ಓಪನಾಗಿ ನೋಡಿದ್ದೀನಿ. ಬಟ್ ಆದರೆ ಇವನೇನು ಮಾಡ್ತಾನೆ ಅನ್ನೋದು ನಾನು ನೋಡಿಲ್ಲ. ಇವನು ಇಲ್ಲಿ ಕೊಡ್ತಿರೋದು ಕಣ್ಣಾರೆ ನೋಡಿದೆ. ಆ ಗಾಂಚಲಿ ಹೇಳ್ತಾನೆ, ಹೌದು ನಾನು ಹಿಂಗೆ ಕೊಡೋದು ಅಂತಾನೆ. ಅವನಿಗೆ ಎಷ್ಟು ಗಾಂಚಲಿ ಇರ್ಬೋದು. ಇದ್ರೊಳಗೆ ಪ್ಲೇಟ್ ಹಾಕಿಯಾನೆ, ಆಯ್ತಾ? ಈ ಪ್ಲೇಟನ್ನು ಎತ್ತಿಬಿಟ್ಟು ನೀರಲ್ಲಿ ತೊಳೆದು ಕೊಡ್ತಾನೆ ಇವನು. ಆ ಸ್ಪೂನನ್ನು ಎತ್ತಿ ನೀರಲ್ಲಿ ತೊಳೆದು ಕೊಡ್ತಾನೆ. ಖಂಡಿತ ಇನ್ನೂ ಒಂದ್ಸತಿ ಹೇಳ್ತೀನಿ, ಇಂಥವ್ರು ಹೊಟ್ಟೆ ಮೇಲೆ ಹೊಡೆಯೋದು ನನ್ನ ಕೆಲಸ ಅಲ್ಲ. ಬಡತನದಲ್ಲಿದ್ದಾರೆ, ತಿನ್ನಲಿ, ಚೆನ್ನಾಗಿರಲಿ, ಎಲ್ಲ ಚೆನ್ನಾಗಿರಲಿ. ಆದರೆ ಇವ್ರು ಮಾಡೋ ಅನ್ಹೈಜಿನಿಕ್ ಕೆಲಸ ಎಲ್ಲರಿಗೂ ಕಿವಿ ತನಕ ತಲುಪಬೇಕು. ಈ 20 ನಿಮಿಷದ ಕೆಳಗೆ ಎಷ್ಟು ಜನ ಪಾಪ ಬಂದು ಇಲ್ಲಿ ತಿಂದು ಹೋಗ್ತಾರೆ. ಎಷ್ಟು ಅನ್ಹೈಜಿನಿಕ್ಕಾಗಿ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸೋಪಿಗೆ ಗತಿ ಇಲ್ವಾ ಇವರಿಗೆ? 10 ನಿಮಿಷದ ಕೆಳಗೆ ಕೇಳಿದ್ರೆ, ನೀನು ಯಾಕೆ ಪ್ಲೇಟನ್ನು ಸೋಪಲ್ಲಿ ತೊಳೆಯಲ್ಲ ಅಂತಂದರೆ, ನಾನು ತೊಳೆಯೋದೇ ಹೀಗೆ, ನಾನು ಮಾಡೋದೇ ಹೇಗೆ, ಬೇಕಾದರೆ ತಿನ್ನು, ಬೇಡಾದರೆ ಹೋಗು ಅಂತ ನನಗೆ ಹೇಳ್ತಾನೆ. ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಒಂದು ಸೋಪ್ ಇಲ್ಲ. ಚಮಚನ ನೀರಿಗದ್ದುತ್ತಾರೆ, ನೀರಿಗದ್ದು ತೆಗೆದುಕೊಡ್ತಾರೆ. ಯಾಕಪ್ಪ ಹಿಂಗೆ ಮಾಡ್ತೀಯ ಅಂತ ಕೇಳಿದ್ರೆ, ಎಲ್ಲಿಂದ ನಾವು ಬಂದು ನಾನು ಕೊಡೋದೇ ಹೀಗೆ, ನಾನು ಮಾಡೋದೇ ಹೀಗೆ, ತಿನ್ನಿ ಅಂತಾರೆ. ಕೊಪ್ಪಲ್ಲಿ ಹೇಳ್ತಾನೆ ಅಂದರೆ, ಕಂಪ್ಲೇಂಟ್ ಮಾಡ್ತೀಯ ಮಾಡ್ಕೊ, ನಾನು ಕೊಡೋದೇ ಹೀಗೆ, ಎಷ್ಟು ಜನ ಕಸ್ಟಮರ್ ಬರ್ತಾರೆ ಅಂತ ಹೇಳ್ತಾನೆ ನೀನು. ಬೋಲ್ ಭಾಯ್, ಅಭಿ ಬೋಲ್, ಐಸಾ ಹಿ ದೋತಾ ಹೈ ಪ್ಲೇಟ್, ಬೋಲ್ ನಾ, ಬಾತ್ ಕರ್. ऐसा होता है प्लेट? मैं दब आया था ना, क्या बोल रहा था तुम? मैं बोला ना आपको, ऐसा हम ऐसे धोते हैं। हाँ, ऐसा ही धोता है. किसी को बुखार आके रहता है, किसी को कुछ आके रहता है, वही स्पून में खाएगा तो उसका हालत क्या होगा? हाँ, वो धो के बना दे भैया, हम ऐसा नहीं। क्या धो के? बिना साबुन का क्या धो रहे हैं तुम? साबुन का बिना धुलाई होता है क्या? ऐसा तुम क्या बोला? कंप्लेंट करो. करा है, अभी आ रहे हैं, आने के बाद बात करो तुम. तुम्हारा FASCC का लाइसेंस किधर है? इधर खाना बेच रहा है ना, धंधा कर रहा है ना, लाइसेंस किधर है तुम्हारा? है लाइसेंस? रोड साइड में खाना बेच रहा है ना, तुम्हारा लाइसेंस है इधर? देखो, एक बात ठीक से बोल रहा है, तेरा पेट के ऊपर मारने का अपना कोई नहीं है, अपना कोई बात ही नहीं है. आपका पेट के ऊपर हम मारने वाला कोई नहीं है. पूरा एड्रेस के साथ दिखा के रखा है. ऐसा ही धोता है तुम. तोर्स प्लेट तोर्स ನೋಡಿ ಇಲ್ಲಿ, ಈ ಪ್ಲೇಟಲ್ಲಿ ಕೊತ್ತಂಬರಿ ಸೊಪ್ಪು, ಆ ಗಲೀಜು, ಆ ಕೆಳಗಡೆದು ತಳದ್ದು ಎಲ್ಲ ಹಿಂಗೆ ಇದೆ. ನೀರಿಗೆ ಅದ್ದದು ಕೊಡೋದು ಜನಕ್ಕೆ. ತಿನ್ನೋರ ಅವಸ್ಥೆ ಏನಾಗಬೇಕು? ಹಾಂ, ಕಿಧರ್ ಸೆ ಆಪ್? ರಾಜಸ್ಥಾನದಿಂದ ಬಂದಿರೋದು. ಪಾಪ ಎಲ್ಲಿಂದಾರು ಬರಲಿ, ಏನಾರು ಮಾಡ್ಕೊಳ್ಳಿ, ಅವ್ನು ಪಾಪ ಕಷ್ಟಪಟ್ಟು ದುಡ್ಡು ತಿಂತೀಯಾನೆ, ದುಡ್ಡು ತಿನ್ನಲಿ. ನಾನು ದುಡ್ಡು ತಿನ್ನೋದಕ್ಕೆ ಯಾವುದೇ ಥರದ ಅಡ್ಡಿ ಮಾಡಲ್ಲ. ಆದರೆ ಮಾಡ್ತಿರೋ ಕೆಲಸ ತಪ್ಪು. ಆ ತಪ್ಪು ಮಾಡಿದ್ದು ಅಲ್ದಲೆ ಇಲ್ಲದೇ ಇರೋದು ಉಲ್ಟಾ ಸೀದಾ ಮಾತಾಡಿ
ಕಂಪ್ಲೇಂಟ್ ಮಾಡಿ ಫುಡ್ ಆಫೀಸಿಗೆ, ನಾನು ಏನು ಮಾಡಬೇಕು ನಾನು ಮಾಡ್ಕೊತೀನಿ ಅಂತಾನೆ. ಹಾಂ, ಕೋನೆ ಆಪ್ಕೆ ತರಸೆ ಬುಲಾವ್. ಕೈ ಸಮೇತ ಅದರಲ್ಲೇ ತೊಳೆಯೋದು, ಪ್ಲೇಟ್ ಸಮೇತ ಅದೇ ನೀರಲ್ಲಿ ತೊಳೆಯೋದು. ಸೋಪ್ ಹಾಕಲ್ಲ ನಾನು ಅಂತ ರಾಜರೋಷವಾಗಿ ಹೇಳ್ತಾನೆ. ನಾನು ತೊಳೆಯೋದೇ ಹಿಂಗೆ ಅಂತಾನೆ. ಹಾಂ, ಆ ಸ್ಪೂನಲ್ಲಿ ಎಷ್ಟು ಜನ ತಿಂತಾರೆ. ಹಿಂಗೇನಾ ಅಂದರೆ ತಿನ್ಸೋದು? ಅವನ ಹತ್ರ ಒಂದು FSSC ಲೈಸೆನ್ಸ್ ಇಲ್ಲ. ಈ ಥರದವರಲ್ಲಿ ಯಾರು ಬಿಟ್ಟಿದ್ದಿಲ್ಲಿಗೆ? ಬಟ್ ಆದರೆ ಇವರಿಂದ ಎಲ್ಲರೂ ಹಾಳಾಗ್ತಾ ಇದ್ದಾರೆ. फूड लाइसेंस नहीं है, खाना बेचने के लिए आपके पास लाइसेंस नहीं है. हाँ, कौन है? सेठ का नाम क्या है? ಗಣಪತಿ. ಹಾಂ, ನೋಡಿ ಇಂಥ ಜನಕ್ಕೆ ಕುಮ್ಮಕ್ಕೆ ಕೊಡೋಕ್ಕೆ ಫೋನ್ ಮಾಡಿ ಬೇರೆ ಮಾಡಬೇಡಿ ವಿಡಿಯೋ ಅಂತ ಹೇಳ್ತಾರೆ ನನಗೆ. ಹಾಂ, ಎಂಥ ಜನ ಇರ್ಬೋದು ಇವರು. ನಿಟ್ಟೂರು ಆಚೆ ಈಚೆ ಎಲ್ಲ ಜನರಿಗೂ ಇದು ತಿಳಿಬೇಕು. ನಿಟ್ಟೂರು, ಲಕ್ಷ್ಮೀಶ್ ನಗರ, ಸಂತೆಕಟ್ಟೆ, ಆಮೇಲೆ ನಮ್ಮ ಅಂಬಾಗಿಲು, ಈ ಜನಕ್ಕೆಲ್ಲ ತಿಳಿಬೇಕು. ಎಲ್ಲರೂ ಶೇರ್ ಮಾಡಿ. ಖಂಡಿತ ಇದು ಜನ ತಲುಪಬೇಕು. ತಲುಪಿದ್ರೇ ಇಂಥವ್ರಿಗೆ ಬುದ್ಧಿ ಕಲ್ಸೋಕ್ಕಾಗೋದು. ಜನರಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ರಾಜಸ್ಥಾನದ ಹತ್ರ ಹೋಗಬೇಡಿ, ಅವರು ರಾಜಸ್ಥಾನದವ್ರ ಹತ್ರ ಹೋಗಬೇಡಿ. ಇದ್ರ ಮೇಲೆ ಒಳ್ಳೆ ಕಾಯಿಲೆ ಬೇಕಾದರೆ ಹೋಗಿ, ನಿಮ್ಮ ಇಷ್ಟ.